ನಮಸ್ಕಾರ. ಮಾನವ ಸಂಪನ್ಮೂಲ ಅಂದ್ರೆ HR ಎಕ್ಸಿಕ್ಯೂಟಿವ್ ಪಾತ್ರಕ್ಕೆ ಸಂದರ್ಶನಕ್ಕೆ ತಯಾರಿ ನಡೆಸುತ್ತಿರುವವರ ಗಮನಕ್ಕೆ ಇಂದು ನಾವು ಸಂದರ್ಶನದಲ್ಲಿ ಕೇಳಬಹುದಾದ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಆಳವಾಗಿ ಮಾತಾಡೋಣ ಅಂತ ಇದ್ವಿ. ಹೌದು. ವಿಶೇಷವಾಗಿ ಈ ಪೇರೋಲ್, ಸ್ಟ್ಯಾಟ್ಯುಟರಿ ಕಂಪ್ಲಯನ್ಸ್ ಅಂದ್ರೆ ಶಾಸನಬದ್ಧ ಹೊಣೆಗಾರಿಕೆಗಳು ಮತ್ತು ಲೇಬರ್ ಲಾಸ್ ಬಗ್ಗೆ. ಖಂಡಿತ ಇದು ಬಹಳ ಮುಖ್ಯವಾದ ವಿಷಯಗಳು. ಯಾಕೆ ಇವುಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತವೆ? ಯಾಕಂದ್ರೆ ಕಂಪನಿಯ ಕಾರ್ಯಾಚರಣೆಗೆ ಇವುಗಳ ಸರಿಯಾದ ತಿಳುವಳಿಕೆ ಮತ್ತು ಪಾಲನೆ ಅನಿವಾರ್ಯ. ಇದು ನೇರವಾಗಿ ಕಂಪನಿಯ ಕಾನೂನುಬದ್ಧತೆಗೆ ಸಂಬಂಧಿಸಿದ್ದು. ಸರಿ. ಸಂದರ್ಶಕರು ಅಭ್ಯರ್ಥಿಗೆ ವಿಷಯ ಗೊತ್ತಿದ್ಯಾ ಇಲ್ವಾ ಅಂತ ಮಾತ್ರ ನೋಡಲ್ಲ, ಅದರ ಪ್ರಾಮುಖ್ಯತೆ ಅರ್ಥಾಗಿದ್ಯಾ ಅಂತನೂ ನೋಡ್ತಾರೆ. ಅರ್ಥ ಆಯ್ತು. ಹಾಗಾದ್ರೆ ಈ HR ಎಕ್ಸಿಕ್ಯೂಟಿವ್ ಅಂದ್ರೆ ಬರೀ ನೇಮಕಾತಿ ಅಷ್ಟೇನಾ ಅಥವಾ ಅದಕ್ಕೂ ಮೀರಿದ ಜವಾಬ್ದಾರಿಗಳಿವ್ಯಾ? ಖಂಡಿತ ಆಗಿಯೂ ಬರೀ ನೇಮಕಾತಿಯಲ್ಲ. ಇದು ಒಂದು ನೌಕರ ಕಂಪನಿಗೆ ಸೇರಿದಾಗಿನಿಂದ ಅಂದ್ರೆ ಆನ್ ಬೋರ್ಡಿಂಗ್ನಿಂದ ಹಿಡಿದು ಅವರು ಬಿಟ್ಟು ಹೋಗೋವರೆಗೂ ಅಂದ್ರೆ ಎಕ್ಸಿಟ್ ಪ್ರಾಸೆಸ್ವರೆಗೂ ಎಲ್ಲವನ್ನೂ ನೋಡ್ಕೊಳ್ಳುವ ಪಾತ್ರ. ಓಹ್, ಅಂದ್ರೆ ಪೂರ್ತಿ ಸೈಕಲ್. ಹೌದು. ಇದರಲ್ಲಿ ಪೇರೋಲ್ ಮ್ಯಾನೇಜ್ಮೆಂಟ್, PF, ESI, ಟ್ಯಾಕ್ಸ್ ಇತ್ಯಾದಿ ಶಾಸನಬದ್ಧ ವಿಷಯಗಳು, ರಜೆ ನಿರ್ವಹಣೆ, ಗ್ರ್ಯಾಚ್ಯುಟಿ, ಬೋನಸ್ ಹೀಗೆ ಬಹಳಷ್ಟು ಬರುತ್ತೆ. ನೀವು ಹೇಳಿದ ಹಾಗೆ ಈ ಸ್ಟ್ಯಾಟ್ಯುಟರಿ ಕಂಪ್ಲಯನ್ಸ್ ಇದೆಯಲ್ಲ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು. ವೇತನ ಪಟ್ಟಿಯಲ್ಲಿ ಬರುವ ಮುಖ್ಯವಾದ ಸ್ಟ್ಯಾಟ್ಯುಟರಿ ಕಾಂಪೊನೆಂಟ್ಸ್ ಯಾವುವು? ಮುಖ್ಯವಾಗಿ ಬರೋದು ಅಂದ್ರೆ PF ಅಂದ್ರೆ ಭವಿಷ್ಯನಿಧಿ, ESI ಅಂದ್ರೆ ನೌಕರರ ರಾಜ್ಯ ವಿಮೆ, ಆಮೇಲೆ ಪ್ರೊಫೆಷನಲ್ ಟ್ಯಾಕ್ಸ್ ಅಥವಾ PT, ಕೆಲವು ಕಡೆ ಲೇಬರ್ ವೆಲ್ಫೇರ್ ಫಂಡ್ LWF ಕೂಡ ಇರುತ್ತೆ. ಇವುಗಳನ್ನ ಸರಿಯಾಗಿ ಲೆಕ್ಕ ಹಾಕಿ ಸಂಬಳದಿಂದ ಕಟ್ ಮಾಡಿ ಆಮೇಲೆ ಸರ್ಕಾರಕ್ಕೆ ಕಟ್ಟಬೇಕು. ಅದೆಲ್ಲ ಟೈಮಿಗೆ ಸರಿಯಾಗಿ ಆಗ್ಬೇಕು. ಹೌದು. PF ಲೆಕ್ಕಾಚಾರದ ಬಗ್ಗೆ ಸ್ವಲ್ಪ ಹೇಳಿ. ಇದು ಕಾಮನ್ ಪ್ರಶ್ನೆ ಅಲ್ವಾ? ಖಂಡಿತ. PF ಸಾಮಾನ್ಯವಾಗಿ ಬೇಸಿಕ್ ಸ್ಯಾಲರಿ ಮೇಲೆ ಲೆಕ್ಕ ಆಗತ್ತೆ. ನೌಕರ ಮತ್ತು ಮಾಲೀಕ ಇಬ್ರು 12% ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸರಿ. ಆದ್ರೆ ಇಲ್ಲಿ ಒಂದು ಸಣ್ಣ ವಿಷಯ ಇದೆ. ಮಾಲೀಕರ 12% ಇದೆಯಲ್ಲ, ಅದರಲ್ಲಿ 8.33 ಪೆನ್ಷನ್ ಸ್ಕೀಮಿಗೆ ಅಂದ್ರೆ EPSಗೆ ಹೋಗುತ್ತೆ. ಓ ಹೌದಾ? ಹೌದು. ಉಳಿದ 3.67% ಮಾತ್ರ ನೌಕರನ EPF ಅಕೌಂಟ್ಗೆ ಹೋಗೋದು. ಈ ಡಿಫರೆನ್ಸ್ ಗೊತ್ತಿರಬೇಕು. ಇದು ಮುಖ್ಯವಾದ ಮಾಹಿತಿ. ಹಾಗೆ ESI ಬಗ್ಗೆ ಏನು? ಅದರ ಉದ್ದೇಶ? ESI ಅನ್ನೋದು ನೌಕರಿಗೆ ಮತ್ತು ಅವರ ಫ್ಯಾಮಿಲಿಗೆ ಒಂದು ಸಾಮಾಜಿಕ ಭದ್ರತೆ ಇದ್ದ ಹಾಗೆ. ಅಂದ್ರೆ ಮೆಡಿಕಲ್ ಬೆನಿಫಿಟ್ಸ್, ಅನಾರೋಗ್ಯ ರಜೆ ಸಂಬಳ ಈ ತರಹ. ಹೌದು. ಇದಕ್ಕೆ ನೌಕರರು ಅವರ ಗ್ರಾಸ್ ಸ್ಯಾಲರಿಯ 0.75% ಕಟ್ಟಿದ್ರೆ ಮಾಲೀಕರು 3.25% ಕಟ್ಟಬೇಕು. ಇದು ಕಡಿಮೆ ಸಂಬಳದ ನೌಕರರಿಗೆ ದೊಡ್ಡ ಸಹಾಯ. ಈ PF, ESI ಎಲ್ಲ ಕಟ್ಟೋದಕ್ಕೆ, ರಿಟರ್ನ್ಸ್ ಹಾಕೋದಕ್ಕೆ ಏನಾದ್ರೂ ಡೆಡ್ಲೈನ್ ಇರುತ್ತಾ? ಖಂಡಿತ ಇರುತ್ತೆ. ಪ್ರತಿ ತಿಂಗಳು ಸಂಬಳ ಕೊಟ್ಟ ಮೇಲೆ ಮುಂದಿನ ತಿಂಗಳ 15ನೇ ತಾರೀಕಿನ ಒಳಗೆ ಈ ವಂತಿಕೆಗಳನ್ನ ಸರ್ಕಾರಕ್ಕೆ ಪಾವತಿಸಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ರಿಟರ್ನ್ಸ್ ಕೂಡ ಫೈಲ್ ಮಾಡಬೇಕು. ಅಯ್ಯೋ, 15ನೇ ತಾರೀಕು ಮಿಸ್ ಮಾಡಿದ್ರೆ ಬಡ್ಡಿ ಬೀಳುತ್ತೆ, ಪೆನಾಲ್ಟಿ ಕೂಡ ಇರುತ್ತೆ. ಹಾಗಾಗಿ ಟೈಮ್ಗೆ ಸರಿಯಾಗಿ ಮಾಡೋದು ಬಹಳ ಮುಖ್ಯ. ಸರಿ. ಈಗ ಈ ಸ್ಟ್ಯಾಟ್ಯುಟರಿ ವಿಷಯಗಳನ್ನ ನೋಡ್ಕೊಂಡ್ವಿ. ಇದು ಪೇರೋಲ್ನ ಒಂದು ಭಾಗ. ಹಾಗಾದ್ರೆ ಇಡೀ ಪೇರೋಲ್ ಪ್ರಾಸೆಸ್ ಅಂದ್ರೆ ಏನು? ಅದು ಹೇಗೆ ನಡೆಯುತ್ತೆ? ಪೇರೋಲ್ ಅನ್ನೋದು ಒಂದು ಸೈಕಲ್ ಮಾದರಿ. ಮೊದಲು ಎಲ್ಲರ ಅಟೆಂಡೆನ್ಸ್, ಲೀವ್ ಡೇಟಾ ತಗೋಬೇಕು. ಆಮೇಲೆ ಪ್ರತಿಯೊಬ್ಬರ ಸ್ಯಾಲರಿ ಸ್ಟ್ರಕ್ಚರ್ ಪ್ರಕಾರ ಗ್ರಾಸ್ ಸ್ಯಾಲರಿ ಲೆಕ್ಕ ಹಾಕೋದು. ಅದರಲ್ಲಿ ಆಗ್ಲೇ ಹೇಳಿದ ಹಾಗೆ PF, ESI, PT, ಏನಾದ್ರೂ TDS ಇದ್ರೆ ಅದೆಲ್ಲ ಕಟ್ ಮಾಡೋದು. ಸರಿ. ಆಮೇಲೆ ಬರೋದೆ ನೆಟ್ ಸ್ಯಾಲರಿ. ಅದನ್ನ ನೌಕರರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು, ಜೊತೆಗೆ ಪೇ ಸ್ಲಿಪ್ ಕೊಡೋದು. ಕೊನೆಗೆ ಆ ತಿಂಗಳ ಎಲ್ಲ ಸ್ಟ್ಯಾಚ್ಯುಟರಿ ರಿಟರ್ನ್ಸ್ಗಳನ್ನ ಫೈಲ್ ಮಾಡೋದು. ಇದು ಪೂರ್ತಿ ಪ್ರಾಸೆಸ್. ಈ ಸ್ಯಾಲರಿ ಸ್ಟ್ರಕ್ಚರ್ ಅಂತ ಹೇಳಿದ್ರಿ, ಅದರಲ್ಲಿ ಏನೆಲ್ಲ ಇರುತ್ತೆ? ಬೇಸಿಕ್ HRA ಬಿಟ್ಟು? ಹೌದು, ಬೇಸಿಕ್ HRA ಇದ್ದೇ ಇರುತ್ತೆ. ಅದರ ಜೊತೆ ಸ್ಪೆಷಲ್ ಅಲವೆನ್ಸ್, ಕನ್ವೇಯನ್ಸ್ ಅಲವೆನ್ಸ್, ಹೀಗೆ ಕಂಪನಿ ಪಾಲಿಸಿ ಪ್ರಕಾರ ಬೇರೆ ಬೇರೆ ಕಾಂಪೊನೆಂಟ್ಸ್ ಇರ್ಬೋದು. ಗ್ರ್ಯಾಚ್ಯುಟಿ, PF ಎಲ್ಲನೂ ಸ್ಟ್ರಕ್ಚರ್ನ ಭಾಗವೇ ಆಗಿರುತ್ತೆ. ಆದ್ರೆ ಅದು ನೇರವಾಗಿ ಕೈಗೆ ಬರೋದಿಲ್ಲ. ಇತ್ತೀಚೆಗೆ ಪೇರೋಲ್ ಸಾಫ್ಟ್ವೇರ್ಗಳು ಬಂದಿವೆ ಅಲ್ವಾ? ಗ್ರೇಟ್ HR, ಝೋಹೋ ಪೀಪಲ್ ತರ. ಅದರ ಅನುಭವ ಇದ್ರೆ ಒಳ್ಳೇದು ನನಗೆ ಅನ್ಸುತ್ತೆ. ಪೇರೋಲ್, ಸ್ಟ್ಯಾಟ್ಯುಟರಿ ಕಂಪ್ಲಯನ್ಸ್ ಆಯ್ತು. ಇನ್ನು ಲೇಬರ್ ಲಾಸ್ ಅಂದ್ರೆ ಕಾರ್ಮಿಕ ಕಾನೂನುಗಳು, ಇದ್ರ ಬಗ್ಗೆನೂ ಗೊತ್ತಿರ್ಬೇಕಲ್ವಾ? ಹೌದು, ಖಂಡಿತ ಗೊತ್ತಿರ್ಬೇಕು. ಎಲ್ಲಾ ಕಾನೂನುಗಳನ್ನ
ಪೂರ್ತಿಯಾಗಿ ಬಾಯ್ಪಾಠ ಪಾಡಬೇಕು ಅಂತೇನಿಲ್ಲ, ಆದ್ರೆ ಕೆಲವು ಮುಖ್ಯವಾದ ಕಾನೂನುಗಳ ಬೇಸಿಕ್ಸ್ ಗೊತ್ತಿರಲೇಬೇಕು. ಉದಾಹರಣೆಗೆ ಪೇಮೆಂಟ್ ಆಫ್ ಗ್ರ್ಯಾಚ್ಯುಯಿಟಿ ಆಕ್ಟ್ 1972. ಇದರ ಪ್ರಕಾರ 5 ವರ್ಷ ಒಂದೇ ಕಂಪನಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಿದ್ರೆ ನೌಕರರು ಗ್ರ್ಯಾಚ್ಯುಯಿಟಿಗೆ ಅರ್ಹರಾಗ್ತಾರೆ. 5 ವರ್ಷ? ಹೌದು. ಅದರ ಲೆಕ್ಕಾಚಾರ ಸೂತ್ರ ಕೂಡ ಗೊತ್ತಿದ್ರೆ ಒಳ್ಳೇದು. 15 and 26 ಕೊನೆಗೆ ತಗೊಂಡ ಸಂಬಳ, ಎಷ್ಟು ವರ್ಷ ಕೆಲಸ ಮಾಡಿದ್ರು. ಸರಿ, ಈ ಸೂತ್ರ ಸಂದರ್ಶನದಲ್ಲಿ ಕೇಳುವ ಸಾಧ್ಯತೆ ಇದೆ. ಗ್ರ್ಯಾಚ್ಯುಯಿಟಿ ಬಿಟ್ಟು ಬೇರೆ ಮುಖ್ಯವಾದ ಕಾನೂನುಗಳು? ಇನ್ನೊಂದು ಮಿನಿಮಮ್ ವೇಜಸ್ ಆಕ್ಟ್, ಅಂದರೆ ಕನಿಷ್ಠ ವೇತನ ಕಾಯ್ದೆ. ಸರ್ಕಾರ ಪ್ರತಿ ಉದ್ಯೋಗಕ್ಕೆ, ಪ್ರತಿ ಪ್ರದೇಶಕ್ಕೆ ಒಂದು ಕನಿಷ್ಠ ಸಂಬಳ ನಿಗದಿ ಮಾಡಿರತ್ತೆ. ಅದಕ್ಕಿಂತ ಕಡಿಮೆ ಕೊಡೋ ಹಾಗಿಲ್ಲ. ಹೌದು, ಅದು ಬಹಳ ಮುಖ್ಯ. ಹಾಗೆಯೇ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್, ಇದು ಕೆಲಸದ ಸಮಯ, ವಾರದ ರಜೆ, ಓವರ್ ಟೈಮ್, ಹಬ್ಬದ ರಜೆಗಳು, ಈ ತರದ ವಿಷಯಗಳನ್ನ ನಿಯಂತ್ರಿಸುತ್ತೆ. ಓಕೆ, ಅಂದ್ರೆ ನೌಕರರ ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಇದು ಹೇಳುತ್ತೆ? ಹೌದು, ಕರೆಕ್ಟ್. ಇವೆಲ್ಲ ನೌಕರರ ಹಿತಾಸಕ್ತಿ ಕಾಪಾಡೋಕೆ ಇರೋ ಕಾನೂನುಗಳು. ಸರಿ, ಇದೆಲ್ಲ ಥಿಯರಿ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ಸಂಬಳದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತ ನೌಕರರು ಬಂದು ಕೇಳಿದ್ರೆ ಹೇಗೆ ಹ್ಯಾಂಡಲ್ ಮಾಡಬೇಕು? ಒಳ್ಳೆ ಪ್ರಶ್ನೆ. ಮೊದಲನೇದಾಗಿ ಪಾರದರ್ಶಕತೆ ಇರಬೇಕು. ಯಾಕೆ ಹೆಚ್ಚು ಕಡಿಮೆ ಆಗಿದೆ ಅಂತ ಅವರಿಗೆ ತಾಳ್ಮೆಯಿಂದ ಸ್ಪಷ್ಟವಾಗಿ ವಿವರಿಸಬೇಕು. ಸ್ಯಾಲರಿ ಸ್ಲಿಪ್ನಲ್ಲಿರೋ ಪ್ರತಿ ಅಂಶವನ್ನು ಹೇಳ್ಕೊಡೋಕೆ ಸಿದ್ಧರಿರ್ಬೇಕು. ಎರಡನೇದಾಗಿ ತಾಳ್ಮೆ ಮತ್ತು ಎಂಪಥಿ, ಅಂದ್ರೆ ಅನುಭೂತಿ ಮುಖ್ಯ. ಅವರ ಜಾಗದಲ್ಲಿ ನಿಂತು ಯೋಚಿಸ್ಬೇಕು. ಹೌದು. ಇನ್ನೊಂದು ವಿಷಯ, ಈ ಕಾನೂನುಗಳೆಲ್ಲ ಬದಲಾಗ್ತಾನೆ ಇರ್ತಲ್ಲ, ಅಪ್ಡೇಟೆಡ್ ಆಗಿರೋದು ಹೇಗೆ? ನಿರಂತರ ಕಲಿಕೆ ಅಗತ್ಯ. ಸರಿ, ಈ ಚರ್ಚೆಯಿಂದ HR ಸಂದರ್ಶನಗಳಲ್ಲಿ ಈ ಪೇರೋಲ್, ಸ್ಟ್ಯಾಟ್ಯೂಟರಿ ಕಂಪ್ಲಯನ್ಸ್, ಲೇಬರ್ ಲಾಸ್ ಬಗ್ಗೆ ಯಾಕೆ ಕೇಳ್ತಾರೆ, ಎಷ್ಟು ಆಳವಾಗಿ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಾಗೆ ಆಯಿತು. ಹೌದು, ಈ ಟೆಕ್ನಿಕಲ್ ಜ್ಞಾನ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದು ಕಮ್ಯುನಿಕೇಷನ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ನಿಜ. ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ನೌಕರರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಎಂಪತಿ ತೋರ್ಸೋದು, ಇವುಗಳನ್ನು ಸಂದರ್ಶಕರು ಗಮನಿಸ್ತಾರೆ. ಖಂಡಿತ. ಈ ಚರ್ಚೆಯಲ್ಲಿ ನಾವು ಮಾತಾಡಿದ ಅಂಶಗಳು ಸಂದರ್ಶನಕ್ಕೆ ತಯಾರಾಗೋರಿಗೆ ಖಂಡಿತ ಸಹಾಯ ಮಾಡುತ್ತೆ ಅಂತ ಭಾವಿಸ್ತೀನಿ. ಹೌದು. ಕೊನೆಯದಾಗಿ ಒಂದು ಮಾತು. HR ಅನ್ನೋದು ಬರೀ ರೂಲ್ಸ್, ರೆಗ್ಯುಲೇಷನ್ಸ್, ಟೆಕ್ನಾಲಜಿ ಅಷ್ಟೇ ಅಲ್ಲ. ಇವೆಲ್ಲದರ ಜೊತೆಗೆ ಮಾನವೀಯ ಸ್ಪರ್ಶವನ್ನ ಹೇಗೆ ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ಅನ್ನೋದರ ಬಗ್ಗೆ ನಾವು ಯಾವಾಗ್ಲೂ ಯೋಚಿಸ್ತಿರ್ಬೇಕು. ಯಾಕಂದ್ರೆ ನಾವು ಕೆಲಸ ಮಾಡೋದು ಮನುಷ್ಯರ ಜೊತೆ ಅಲ್ವಾ? ತಂತ್ರಜ್ಞಾನವನ್ನ ಬಳಸ್ಕೊಂಡೇ ಆ ಮಾನವೀಯತೆಯನ್ನ ಹೇಗೆ ಕಾಪಾಡ್ಕೋಬೋದು ಅನ್ನೋದು ಒಂದು ದೊಡ್ಡ ಸವಾಲು ಮತ್ತು ಅವಕಾಶ ಕೂಡ.